ಮೈಕಿಗೆ ಬಂದೆ ಅಂತ ಹೆದರಬೇಡಿ. ಅಕ್ಕ ಹೇಳಿದ್ರು ಅವ್ರನ್ನ ಮುಖತಃ ನೋಡಿಲ್ಲ ಅಂತ. ನಾನು ಅವರನ್ನು ಬಲ್ಲೆ. ಆಟೋ ರಿಕ್ಷಾದಲ್ಲಿ ಪುಸ್ತಕಗಳನ್ನು ಸುಲಭ ಬೆಲೆಗೆ ಮುದ್ರಿಸಿ ಬೆಂಗಳೂರಿನಲ್ಲೆಲ್ಲ ಸಂಚಾರ ಮಾಡಿ ಅದನ್ನೆಲ್ಲ ಹಂಚಿ ಜ್ಞಾನ ಪ್ರಸರಣ ಮಾಡಿದಂಥ ಗುರುಗಳು ನಮ್ಮ ಮನೆಗೂ ಬಂದಿದ್ದರು. ಆವಾಗ ಪುಸ್ತಕದ ಸ್ವಾಮೀಜಿ ಅಥವಾ ಬುಕ್ ಸ್ವಾಮೀಜಿ ಅಂತ ಹೆಸರಿತ್ತು ಗುರುಗಳಿಗೆ. ಸಣ್ಣ ಸಣ್ಣ ಪುಸ್ತಕಗಳನ್ನು ಒಂದು 8-10 ಪ್ರಿಂಟ್ ಮಾಡಿದ್ಮೇಲೆ ಸುಲಭ ಬೆಲೆ ಅಂತ ಹೇಳ್ತಾ ಇದ್ದೀನಿ. ಅದು ಸುಲಭ ಬೆಲೆ. ಆ ಪುಸ್ತಕಗಳು ನಮ್ಮಲ್ಲಿ ಈಗಲೂ ಇದೆ. ಅದನ್ನು ನೋಡಿದ್ರೆ ಆ ಪುಸ್ತಕದ ಪ್ರಿಂಟ್ ಮಾಡಿದ ಖರ್ಚು ಕೂಡ ಬರ್ತಿರಲಿಲ್ಲ. ಅವರ ಹೃದಯ ವೈಶಾಲ್ಯತೆ ಎಷ್ಟಿತ್ತು ಗುರುಗಳದ್ದು ಅಂತಂದರೆ, ಯಾರಾದರೂ ಮನೆಗೆ ಹೋಗಿ ನಮಗಷ್ಟು ಪುಸ್ತಕ ಕೊಡೋಕ್ಕೆ ಹಣ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಪರವಾಗಿಲ್ಲ, ಆದಾಗ ಕೊಡಿ ಅಂಥೇಳಿ ಪುಸ್ತಕ ಇಟ್ಟು ಬರ್ತಾ ಇದ್ದಂಥದ್ದನ್ನು ಕಣ್ಣಿಂದ ನೋಡಿದ್ದೀನಿ. ಅವರ ಜೊತೆ ಆಟೋ ರಿಕ್ಷಾದಲ್ಲಿ ಕೂತು ನಮ್ಮ ಯಾರು ಆ ಜ್ಞಾನ ಪಿಪಾಸುಗಳಿದ್ರು ಅವರು ನಿಮ್ಮಲ್ಲಿ ಇದ್ದಾರ ಅಂತ ಕೇಳಿದ್ರೆ ಅವ್ರ ಮನೆಗಳನ್ನು ತೋರಿಸಿ ಕೊಟ್ಟು ಬಂದಿದ್ದೀನಿ. ಇವತ್ತು ಸುಕೃತ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದಿತ್ತು. ಅಕ್ಕಂಗೂ ಹೇಳಿದ್ದೆ, ಬದರಿಯವ್ರಿಗೂ ಹೇಳಿದ್ದೆ, ಇಲ್ಲಪ್ಪ ನಾನು ಬರೋದಿಲ್ಲ, ಆದರೆ ಹಿಂಗೆ ಬಂದು ಹಂಗೆ ಹೊಟ್ಟೋಗ್ತೀನಿ ಅಂತ ಹೇಳಿದ್ದೆ. ನನ್ನ ಸುಕೃತ ಗುರುಗಳನ್ನ ಕಾಣುವಂಥದ್ದು, ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋದಂಥದ್ದು ಆಗ್ತಾಯಿತ್ತು. ಕಾರ್ಯಕ್ರಮಕ್ಕೆ ಶುಭವಾಗಲಿ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಅಕ್ಕಂಗೆ ಹೇಳಿದ್ದೆ. ಆದ್ದರಿಂದ ನಾನು ಇನ್ನೊಂದು 5-10 ನಿಮಿಷ ಕೂತು ನನ್ನನ್ನು ಬಿಟ್ಕೊಡ್ಬೇಕು. ಆಗ್ಬೋದು, ಖಂಡಿತ ಎಲ್ಲರನ್ನೂ ಆನರ್ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ, ಅದಕ್ಕೆ ಸಮಯ ಇದೆ. ಆದರೆ ಈ ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದೊಂದು ಸಣ್ಣದಿದೆ. ಅದು ಯಾಕೆ ಅಂತಂದರೆ ಮುಂಚಿತವಾಗಿ ನನಗೆ ಸ್ವಲ್ಪ ಗೊತ್ತಾಗಿದ್ದರೆ ಅದನ್ನು ನಾಳೆಗೋ ನಾಡಿದ್ಗೋ ಮಾಡ್ಬೋದಾಗಿತ್ತು. ಇವತ್ತು ಬೆಳಗ್ಗೆ ಸಹ ಕೋರ್ಟ್ನಲ್ಲಿ ಲೋಕದಲ್ಲತ್ತಿತ್ತು, ಅದು ಮುಗಿಸಿ ಮನೆಗೆ ಹೋಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ತಯಾರಾಗುವಾಗ ಹೀಗೆ ರಸ್ತೆಯಲ್ಲಿ ಬಂದಿದ್ದೀನಿ. ನನ್ನ ತಮ್ಮ ಅವನು ಇದ್ದಾನೆ, ಅವನು ಕೂಡ ಆ ಪುಸ್ತಕಗಳನ್ನ ತೆಗೆದುಕೊಂಡು ಓದಂಥವನು. ನಾವೆಲ್ಲ ಓದಂಥವ್ರು, ಪುಸ್ತಕ ತೊಗೊಂಡಿದ್ದಷ್ಟೇ ಅಲ್ಲ, ಅದನ್ನು ಓದಂಥವ್ರು. ಹಾಗಾಗಿ ಗುರುಗಳನ್ನು ಇವತ್ತು ಕಾಣೋದು ಭಾಳ ನಮಗೆ ಸಂತೋಷವಾಯಿತು. ಒಂದು ಆಟೋ ರಿಕ್ಷನ್ನು ಗುರುತು ಮಾಡಿಕೊಟ್ಟಿದ್ವಿ, ಅದಕ್ಕೆ ಮಧ್ವರಥ ಅಂತ ಹೆಸರಿಟ್ಟಿದ್ರು ಆಟೋ ರಿಕ್ಷಕ್ಕೆ. ನಿಮಗೆ ಇದೆಲ್ಲ ಬಹುಶಃ ಹೊಸದು ಅನ್ನಿಸ್ಬೋದು. ಅದೇ ಫೋನ್ ಇಲ್ಲದಿದ್ದ ಕಾಲ ಅಂತ ನೋಡಿ. ಇವತ್ತು ಮನೆಯವರು ನೆಂಟರು ಬರಬೇಕಾದ್ರೆ ವಾಟ್ಸಪ್ಪಲ್ಲಿ ಇದೆಯಾ ಅಂತ ಕೇಳಿ ಬರುವಂಥದ್ದು. ಗುರುಗಳು ಬರುವಾಗ ಯಾರ ಮನೆಗೂ ಹಂಗಿದ್ದೀರಾ ಅಂತ ಕೇಳಿ ಬರ್ತಿರ್ಲಿಲ್ಲ. ಹಾಗೆ ನಮಗೆ ಆ ಸಂದರ್ಭದಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದಿಂದ ಕೆಲವರು ಹೆಸರುಗಳನ್ನ ತೆಗೆದುಕೊಂಡಿದ್ರು ಗುರುಗಳು, ಲಿಸ್ಟು. ಅದರ ಜೊತೆಗೆ ಆ ಮನೆಗೆ ಹೋದಾಗ ನಿಮ್ಮ ಪರಿಚಯಸ್ಥರು ಯಾರಿದ್ದಾರೆ ಅಂತ ಕೇಳುವಂಥದ್ದು. ಅವ್ರ ಜೊತೆಗೆ ಹೋಗಿ ಹಾಗೆ ಬಂದ್ಬಿಟ್ಟದಂಥದ್ದು. ಇವತ್ತು ನನ್ನ ಸುಕೃತ ಅವ್ರನ್ನ ಇಲ್ಲಿ ಕಾಣೋ ಹಾಗಾಯಿತು. ಡಾಕ್ಟ್ರಿನ್ ಆಫ್ ಕಾರ್ಯಕಾರಣ ಸಂಬಂಧ ಅಂತ ಫಿಲಾಸಫಿನಲ್ಲಿ ನಮ್ಮ ಮಲೇಪುರಂ ವೆಂಕಟೇಶ್ನವರು ಅದನ್ನು ಕರೆಕ್ಟಾಗಿ ಹೇಳ್ತಾರೆ. ವಿನಯ್ನ ನಾನು ಯಾವತ್ತೂ ಕೂಡ ಎದುರು ನೋಡಿರಲಿಲ್ಲ. ಅವರ ಹಲವಾರು ವಿಡಿಯೋಗಳನ್ನ ನಾನು ನೋಡಿದ್ದೇನೆ. ವಿನಯ್ನ ನೋಡುವಂಥ ಅವಕಾಶ ಸಿಕ್ತು. KP ರಾಯರ ಬಗ್ಗೆ ಹೇಳೋದು ಬೇಡ. ಉಡುಪಿನಲ್ಲೂ ಭೇಟಿ ಆಗಿದ್ದೀವಿ, ಮಾತಾಡಿದ್ದೀವಿ. ಹಾಗೆ ಮಂಗಳೂರಿನಲ್ಲೂ ಆಗಿದ್ದೀವಿ. ಎಲ್ಲ ಅವರ ಒಂದು ಸಂದರ್ಭದಲ್ಲಿ ನನ್ನನ್ನು ಈ ಸಂದರ್ಭ ಕರ್ಕೊಂಬಂದಿದ್ದೆ ದೈವಾನುಕೂಲ ಅಂತ ಭಾವಿಸ್ತೀನಿ. ತಮ್ಮನ್ನೆಲ್ಲ ನೋಡೋ ಹಾಗಾಯಿತು. ಧನ್ಯವಾದಗಳು.